ಇಲ್ಲಿ ನೀವೆಲ್ಲರೂ ಕೂಡ ನೀಟ್ ರಿಸಲ್ಟ್ ಡಿಲೇ ಆಗುತ್ತಾ? ಬೇಗ ಬರುತ್ತಾ? ಅಥವಾ ಯಾವಾಗ ಬರುತ್ತೆ ಅನ್ನೋದೇ ಯೋಚನೆ ಮಾಡ್ತಿದ್ರಿ. ಫೈನಲಿ ನಿಮ್ಮ ನೀಟ್ ರಿಸಲ್ಟ್ ಬಗ್ಗೆ ಒಂದು ಅಫಿಷಿಯಲ್ ಆಗಿ ಒಂದು ಅಪ್ಡೇಟ್ ಬಂದಿದೆ. ಲೇಟೆಸ್ಟ್ ಆಗಿ ಏನೇನು ಅಪ್ಡೇಟ್ಸ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ಒಂದು ಅಪ್ಡೇಟ್ ಕೇಳಾದ್ಮೇಲೆ ನಿಮ್ಗೆಲ್ಲರಿಗೂ ಕೂಡ ಸ್ವಲ್ಪ ನೆಮ್ಮದಿ ಆಗ್ಬೋದು. ಯಾವುದೇ ಥರದ ಟೆನ್ಷನ್ ಕೂಡ ಇರೋದಿಲ್ಲ. ಆ ರೀತಿಯ ಒಂದು ಅಪ್ಡೇಟು. ಇವಾಗ ನಿಮ್ಮ ನೀಟ್ ರಿಸಲ್ಟ್ ಬಗ್ಗೆ ಏನೊಂದು ಅಪ್ಡೇಟ್ ಬಂದಿದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೆ ಒಂದು ಲೈಕ್ ಕೊಡಿ. ಯಾಕಂದ್ರೆ ಮಾಡೋ ಒಂದೇ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ಇಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ ಗಳನ್ನ ನೀಡ್ತಾ ಇರಬಹುದಾಗಿರುತ್ತೆ. ಡೈರೆಕ್ಟ್ ಆಗಿ ವಿಡಿಯೋಗೆ ಬರೋಣ. ಅದಕ್ಕಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇಲ್ಲಿ ನೀವು ಯಾರು JEE ನೀಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ದೀರಾ, ನಿಮ್ಗೆಲ್ಲ ಸ್ವಲ್ಪ ಪ್ರೆಷರೈಸ್ ಅನ್ಸ್ಬೋದು. ಯಾಕೆಂದ್ರೆ ನಿಮ್ಗೆ ಡೌಟ್ ಕರೆಕ್ಟ್ ಟೈಮ್ಗೆ ಸಾಲ್ವ್ ಆಗ್ತಾ ಇರಲ್ಲ, ಅದರಿಂದ ನಿಮ್ಮ ಸ್ಪೀಡು ಕೂಡ ಡೌನ್ ಆಗ್ತಾ ಇರುತ್ತೆ. ಈ ಒಂದು ಯಾರೇ ಸ್ಟ್ರಗಲ್ ಪಡ್ತಾ ಇರಾ ಪ್ರಾಪರ್ ಗೈಡೆನ್ಸ್ ಇಲ್ದೇನೆ, ಇದು ನಿಮ್ಮ ಕಷ್ಟ ನನ್ಗೆ ಅರ್ಥ ಆಗುತ್ತೆ. ಇದಕ್ಕೋಸ್ಕರ ಎಕ್ಸಾಕ್ಟ್ಲಿ ನಿಮ್ಗೆ ರೆಕಮೆಂಡ್ ಮಾಡ್ತಾ ಇರೋದು ಪವರ್ ಬ್ಯಾಚ್ ನ ಒಂದು ರೆಕಮೆಂಡ್ ಮಾಡ್ತಾ ಇದೀನಿ ಫಿಸಿಕ್ಸ್ ವಾಲ ಕಡೆಯಿಂದ. ಇದು ಯಾವುದೇ ತರದ ನಾರ್ಮಲ್ ಬ್ಯಾಚ್ ಆಗಿರಲ್ಲ, ಇದು ಪ್ರೋಗ್ರಾಮ್ ಆಗಿರೋದು ಸೀರಿಯಸ್ ಆಸ್ಪಿರೆಂಟ್ಸ್ ಯಾರು ಇರ್ತಾರೆ ನಿಮ್ ತರ ಅವ್ರಿಗೋಸ್ಕರ ಅಂತಾನೆ. ಇದೊಂದು ಸ್ಮಾಲ್ ಬ್ಯಾಚ್ ಆಗಿರುತ್ತೆ, ಪರ್ಸನಲ್ ಅಟೆನ್ಷನ್ ಕೊಡಕ್ಕೆ, ಮತ್ತೆ ಲೈವ್ ಇಂಟರಾಕ್ಷನ್ ಕೂಡ ಇರುತ್ತೆ ವಿತ್ RH ಟೂಲ್ ಮತ್ತೆ ವಿಡಿಯೋ ಚಾಟ್. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಬಂದ್ರು ಕೂಡ 1:1 ಕ್ಲಿಯರ್ ನ ಮಾಡ್ತಾರೆ. ಅದು ವಿಡಿಯೋ ಮುಖಾಂತರ ಅಥವಾ ಆಡಿಯೋ ಮುಖಾಂತರ ಅಥವಾ ಚಾಟ್ ಮುಖಾಂತರ. ಮತ್ತೆ ಕಸ್ಟಮೈಸ್ ಲರ್ನಿಂಗ್ ಕೂಡ ಇರುತ್ತೆ. ಮತ್ತೆ ಇದನ್ನ ಕೋರ್ಸ್ ನ ಸ್ವಲ್ಪ ನಿಮ್ಗೆ ಶಾರ್ಟ್ ಮಾಡಿರ್ತಾರೆ. ನಿಮ್ಮ ವೀಕ್ನೆಸ್ ಏರಿಯಾ ಎಲ್ಲಿದೆ ಆ ಒಂದು ಬೇಸಿಸ್ ಮೇಲೆನೆ ಬೆಸ್ಟ್ ಪರ್ಫಾರ್ಮ್ ಮಾಡಬೇಕು JEE ನೀಟ್ ಅಂದ್ರೆ ಈ ಒಂದು ಪವರ್ ಬ್ಯಾಚ್ ನ ಯಾರು ಕೂಡ ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಕ್ಲಿಕ್ ಮಾಡಿ ಎನ್ರೋಲ್ ಆಗಿ. ಸೀಟ್ಸ್ ತುಂಬಾನೇ ಲಿಮಿಟೆಡ್ ಆಗಿರುತ್ತೆ. ಡಿಲೇ ಮಾಡ್ಬಿಟ್ಟು ಇವಾಗ ಮುಂದೆ ರಿಗ್ರೆಟ್ ಮಾಡಬಹುದು ನೀವು. ಮತ್ತೆ ಇವಾಗ ನಿಮ್ಮ ಗೇಮ್ ನ ಚೇಂಜ್ ಮಾಡುವಂತ ಸಮಯ. ಫಿಸಿಕ್ಸ್ ವಾಲನ ಜಾಯ್ನ್ ಆಗಿ ನಿಮ್ಮ ಪ್ರಿಪರೇಷನ್ ನ ನೆಕ್ಸ್ಟ್ ಲೆವೆಲ್ ಗೆ ತಗೊಂಡೋಗಿ. ಮತ್ತೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಕೂಪನ್ ಕೋಡ್ ನ ಯೂಸ್ ಮಾಡಿ, ಎಕ್ಸ್ಟ್ರಾ ಡಿಸ್ಕೌಂಟ್ ಸಿಗುತ್ತೆ. ಮತ್ತೆ ಈ ಒಂದು ಆಫರ್ ಲಿಮಿಟೆಡ್ ಟೈಮ್ ಮಾತ್ರ ಇರುತ್ತೆ, ಮಿಸ್ ಮಾಡ್ಕೋಬೇಡಿ. ಮುಂದೆ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಮತ್ತೆ ಕಮೆಂಟ್ ಸೆಕ್ಷನ್ ಇರುತ್ತೆ, ಚೆಕ್ ಮಾಡಿ, ನಿಮ್ಗೆ ಹೆಚ್ಚಿನ ಇನ್ಫಾರ್ಮೇಶನ್ ಸಿಗುತ್ತೆ. ಇವಾಗ ನಾವು ಬ್ಯಾಕ್ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ಎಲ್ಲರೂ ಕೂಡ ನೀವು ನೀಟ್ ಎಕ್ಸಾಮ್ ಬರ್ದಾಗಿದೆ, ನೀವು ವೇಟ್ ಮಾಡ್ತಾ ಇರೋದು ನೀಟ್ ರಿಸಲ್ಟ್ ಗೋಸ್ಕರ. ನೀಟ್ ರಿಸಲ್ಟ್ ಬಂತು ಅಂದ್ರೆ ನಿಮಗೆ ನೆಕ್ಸ್ಟ್ ಕೌನ್ಸಿಲಿಂಗ್ ಪ್ರೊಸೆಸ್ ಎಲ್ಲ ಕೂಡ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗುತ್ತೆ. ಮತ್ತೆ ನಿಮಗೆ ಲಾಸ್ಟ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಕೂಡ ಕೊಟ್ಟಿದೆ. ಇಲ್ಲಿ ಮಧ್ಯಪ್ರದೇಶದಲ್ಲಿ ಒಂದು ಕೇಸ್ ನಡೆದಿದೆ ನಿಮ್ಮ ನೀಟ್ ರಿಸಲ್ಟ್ ಬಗ್ಗೆ ಅಂತ. ಅಲ್ಲಿ ಒಂದು ಸ್ಟೇ ಕೂಡ ಬಂದಿತ್ತು. 4 ವಾರದವರೆಗೂ ಕೂಡ ಒಂದು ಟೈಮ್ ನ ಕೊಟ್ಟಿದೀವಿ ಇಂಟಿಯವರೆಗೆ ರೆಸ್ಪಾನ್ಸ್ ನ ಮಾಡಕ್ಕೆ. ಅಷ್ಟರೊಳಗಡೆ ರೆಸ್ಪಾನ್ಸ್ ಮಾಡಬೇಕು. ಏನಿದು 11 ಸೆಂಟರ್ಸ್ ಅಲ್ಲಿ ಒಂದು ಸ್ಟೂಡೆಂಟ್ಸ್ ಗಳಿಗೆ ಒಂದು ಪ್ರಾಪರ್ ಆಗಿ ಪವರ್ ಸಪ್ಲೈ ಇಲ್ದೇನೆ ಏನ್ ತೊಂದರೆ ಆಗಿದೆ ಎಕ್ಸಾಮ್ ಬರೆಯಕ್ಕೆ, ಇದ್ರ ಬಗ್ಗೆ NTO ರಿಪ್ಲೈನ ಕೊಡಬೇಕು ಅಂತ. ಅದರಿಂದ ನಿಮ್ಮ ನೀಟ್ ರಿಸಲ್ಟ್ ಡಿಲೇ ಆಗುವಂತ ಚಾನ್ಸಸ್ ಇತ್ತು. ಇವಾಗ ಮಧ್ಯಪ್ರದೇಶ್ ಏನ್ ಮಾಡಿದೆ ಹೈಕೋರ್ಟ್ ಅಂದ್ರೆ, ಆ ಒಂದು ಏನ್ ವರ್ಡಿಕ್ಟ್ ನ ಕೊಟ್ಟಿದ್ರಲ್ಲ ಅದನ್ನ ವಾಪಸ್ ತಗೊಂಡಿದ್ರೆ, ಆರ್ಡರ್ ಏನ್ ಪಾಸ್ ಆಗಿತ್ತಲ್ಲ ಅದು ವಾಪಸ್ ತಗೊಂಡಿದ್ರೆ, ಇವಾಗ ಹೊಸ ಆರ್ಡರ್ ನ ಪಾಸ್ ಮಾಡಿದ್ರೆ, ಈ ಒಂದು ಹೊಸ ಆರ್ಡರ್ ಇಂದ ನಿಮ್ಗೆ ಯಾರಿಗೂ ಕೂಡ ಏನು ತೊಂದರೆ ಆಗ್ತಾ ಇಲ್ಲ. ನಿಮ್ಗೆ ಆರಾಮಾಗಿ ಇರ್ಬೋದಾಗಿರುತ್ತೆ. ಮತ್ತೆ ಇವಾಗ ನಿಮ್ಮ ಟೆನ್ಷನ್ ಫ್ರೀ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಇವಾಗ ಮಧ್ಯಪ್ರದೇಶ್ ಹೈಕೋರ್ಟ್ ಏನ್ ಹೇಳಿದೆ ಅಂದ್ರೆ, ಇವಾಗ 11 ಸೆಂಟರ್ಸ್ ಅಲ್ಲಿ ಏನ್ ಪ್ರಾಬ್ಲಮ್ ಆಗಿದೆ ಇಂಡೋರ್ ಅಲ್ಲಿ, ಅದು ಬಿಟ್ಟು ಮಿಕ್ಕಿದ ಎಲ್ಲಾ ಸೆಂಟರ್ಸ್ ರಿಸಲ್ಟ್ ಕೂಡ ನೀವು ಅನೌನ್ಸ್ಮೆಂಟ್ ನ ಮಾಡಬಹುದು. ಇವಾಗ ರಿಸಲ್ಟ್ ಗೆ ಯಾವುದೇ ತರದ ಸ್ಟೇ ಇಲ್ಲ. ರಿಸಲ್ಟ್ ನೀವು ಯಾವ ಟೈಮಲ್ಲಿ ಬೇಕೋ ಆ ಟೈಮಲ್ಲಿ ಅನೌನ್ಸ್ಮೆಂಟ್ ನ ಮಾಡಬಹುದು ಅಂತ ಹೇಳಿದ್ರೆ. ಆದ್ರೆ 11 ಸೆಂಟರ್ಸ್ ಅಲ್ಲಿ ಏನ್ ಪವರ್ ಸಪ್ಲೈ ಕಟ್ ಆಗಿತ್ತಲ್ಲ, ಆ ಒಂದು 11 ಸೆಂಟರ್ಸ್ ಎಕ್ಸಾಮಿನೇಷನ್ ಸೆಂಟರ್ದು ರಿಸಲ್ಟ್ ನ ನೀವು ಅನೌನ್ಸ್ ಮಾಡೋ ಹಾಗಿಲ್ಲ. ಅದು ಏನ್ ಪ್ರಾಪರ್ ಆಗಿ ನಮಗೆ ರಿಪೋರ್ಟ್ ನ ಸಬ್ಮಿಟ್ ಮಾಡಿ ಕೋರ್ಟ್ಗೆ, ನಂತರ ನೀವು ರಿಸಲ್ಟ್ ನ ಅನೌನ್ಸ್ಮೆಂಟ್ ನ ಮಾಡಬೇಕು ಅಂತ ಹೇಳಿದ್ರೆ. ಅಂದ್ರೆ ನಿಮಗೆ ಜೂನ್ 14ನೇ ತಾರೀಕು ಒಳಗಡೆ ರಿಸಲ್ಟ್ ಇವಾಗ ಯಾವಾಗಾದ್ರೂ ಕೂಡ ಬರ್ಬೋದಾಗಿರುತ್ತೆ. ಒಟ್ನಲ್ಲಿ NTO ಅವರು ಡೇಟ್ ನ ಕನ್ಫರ್ಮ್ ಮಾಡಬೇಕು. ನಿಮ್ಮ ರಿಸಲ್ಟ್ ಗೆ ಇವಾಗ ಸದ್ಯಕ್ಕೆ ಯಾವುದೇ ತರದ ಸ್ಟೇ ಇಲ್ಲ. ಸ್ಟೇ ಏನಿತ್ತಲ್ಲ ಅದು ವೆಕೇಟ್ ಆಗಿದೆ. ಅದರಿಂದ ನೀವು ಆರಾಮಾಗಿರ್ಬೋದಾಗಿರುತ್ತೆ. ರಿಸಲ್ಟ್ ಬಂದಿದ ತಕ್ಷಣ ನೆಕ್ಸ್ಟ್ ನೀವು ಕೌನ್ಸಿಲಿಂಗ್ ಗೆ ಪ್ರಿಪೇರ್ ಆಗಿ ಕೌನ್ಸಿಲಿಂಗ್ ನ ಅಟೆಂಡ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರು ಪೇಯ್ಡ್ ಕೌನ್ಸಿಲಿಂಗ್ ಮೆಂಬರ್ಶಿಪ್ ಬೇಕು ಅಂದ್ರೆ ಮಾತ್ರ ಈ ಒಂದು ನಂಬರ್ಗೆ ವಾಟ್ಸ್ಆಪ್ ಮಾಡಿ ಹೆಚ್ಚಿನ ಇನ್ಫಾರ್ಮೇಷನ್ ತಿಳ್ಕೊಳ್ಳಿ. ಮತ್ತೆ ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರಿಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.